ಹೆಲೋ ಸ್ನೇಹಿತರೆ, ನಂಗೆ ಇವತ್ತು ಇಂಟರ್ನ್ಯಾಷನಲ್ ಲೇಬರ್ಸ್ ಡೇ ಪ್ರಯುಕ್ತ ಆಫೀಸಿಗೆ ರಜಾ. ನಾನು ನನ್ನ ಫ್ರೆಂಡು ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಬಂದ್ವಿ. ಎಲ್ಲಿಗೆ ಬಂದ್ವಿ ಅಂತ ಈ ವಿಡಿಯೋ ಫುಲ್ ನೋಡಿ. ನೀವು ನೋಡ್ತಾ ಇರೋದು MG ರೋಡು. ನಮಗೆ ನೋಡೋಕೆ ಸಿಕ್ಕಿದ್ದು UB ಸಿಟಿ, ವಿಜಯ್ ಮಲ್ಯ ಕಟ್ಟಿದ ದೊಡ್ಡ ಸಾಮ್ರಾಜ್ಯ. ಆದರೆ ಸಾಲ ಮಾಡಿಕೊಂಡು ದೇಶನೇ ಬಿಟ್ಟೋದ. ಅವನ ಐಷಾರಾಮಿ ಜೀವನನೇ ಅವನ ಸಾಮ್ರಾಜ್ಯನ ಕೆಡುತ್ತು. ಈ ಸಾಮ್ರಾಜ್ಯ ಸೇಲ್ ಆಗಿದೆ, ಆದರೆ UB ಸಿಟಿ ಅಂತ ಹೆಸರು ಮಾತ್ರ ಹಾಗೇ ಇದೆ. ನಾವು ಎಲ್ಲಿಗೆ ಬಂದಿದ್ವಿ ಅಂತ ಗೊತ್ತಾಯ್ತಾ ಫ್ರೆಂಡ್ಸ್? ಎಸ್, ನಾವು ಬಂದಿದ್ದು ಕಬ್ಬನ್ ಪಾರ್ಕ್ ಹತ್ರ ಇರೋ ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯ. ನಾನು ಹೋಗ್ತಿರೋದು ಫಸ್ಟ್ ಟೈಮ್. ಅಲ್ಲಿ ಪಾರ್ಕಿಂಗ್ ಇಲ್ಲ. ಕಬ್ಬನ್ ಪಾರ್ಕ್ ಹತ್ರ ಪಾರ್ಕಿಂಗ್ ಮಾಡಿದ್ವಿ. ಹಾಗೆ ಬರಬೇಕಾದ್ರೆ ಕಬ್ಬನ್ ಪಾರ್ಕ್ ಓಲ್ಡ್ ಪೊಲೀಸ್ ಸ್ಟೇಷನ್ ನೋಡಿಕೊಂಡು ಮ್ಯೂಸಿಯಂ ಹತ್ರ ಬಂದ್ವಿ. ಓಲ್ಡ್ ರೈಲ್ ಇಂಜಿನ್, ಇದು ರಿಯಾಕ್ಷನ್ ಟರ್ಬೈನ್. ಶಿವನ ಸಮುದ್ರ ವಿದ್ಯುತ್ ಸೌರದಲ್ಲಿ ಇದನ್ನು ಬಳಸಲಾಗಿದೆ ಅಂತೆ. ಇದು ಸ್ಟೇಷನರಿ ಸ್ಟೀಮ್ ಇಂಜಿನ್. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡೋದು ಕಷ್ಟ ಆಗುತ್ತೆ. ಜಸ್ಟ್ ಸ್ಮಾಲ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಮ್ಯೂಸಿಯಂ ಒಳಗೆ ಎಂಟ್ರಿ ಆದ್ವಿ. ಎಂಟ್ರಿ ಆಗಬೇಕಾದ್ರೆ ಫಸ್ಟ್ ಕಣ್ಣಿಗೆ ಬಿದ್ದಿದ್ದೆ ರೈಟ್ ಬ್ರದರ್ಸ್ ಆರಿಸಿದ ವರ್ಲ್ಡ್ ಫಸ್ಟ್ ಫ್ಲೈಟ್. 1903ರಲ್ಲಿ ರೈಟ್ ಬ್ರದರ್ಸ್ ಈ ಏರೋಪ್ಲೇನನ್ನು ಆರಿಸಿದ್ರು. ನೀವು ನೋಡ್ತಿರೋದು ಅದೇ ಫ್ಲೈಟ್. ಇವರೇ ರೈಟ್ ಬ್ರದರ್ಸ್. ಗೂಗಲ್ ವಿಕಿಪೀಡಿಯಾದಲ್ಲಿ ರೈಟ್ ಬ್ರದರ್ಸ್ ಅಂತ ಹಾಕಿದ್ರೆ ಇವ್ರ ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ. ಈ ಮ್ಯೂಸಿಯಮ್ಗೆ ಎಂಟ್ರಿ ಫೀಸ್ 85, ತುಂಬ ವರ್ತ್ಫುಲ್. ಬೆಂಗಳೂರಲ್ಲಿ ವೀಕೆಂಡಿಗೆ ಎಲ್ಲಾದರೂ ಹೋಗ್ಬೇಕಂದ್ರೆ ಇದು ಒಂದು ಬೆಸ್ಟ್ ಆಪ್ಷನ್. ತುಂಬ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಬೋದು. ಇವರೊಬ್ರು ಅಂಕಲ್ ಏನೋ ಹುಡುಕ್ತಿದ್ದಾರೆ. ಏನು ಹುಡುಕ್ತಿದ್ದಾರೆ ಗೊತ್ತಿಲ್ಲ, ಆದರೆ ಹುಡುಕಿದ ಮಾತ್ರ ಸಿಕ್ಕಿಲ್ಲ ಅಂತ ನನಗೆ ಗೊತ್ತಾಯಿತು. ನೀವು ನೋಡ್ತಿರೋದು ಥರ್ಮಲ್ ಇಮೇಜಿಂಗ್, ತಾಪದ ಪ್ರತಿಬಿಂಬ. ಇದು ನಮ್ಮ ಟೆಂಪ್ರೇಚರ್ ಎಷ್ಟಿದೆ ಅಂತ ಹೇಳುತ್ತೆ. ನನ್ನ ಟೆಂಪ್ರೇಚರ್ 33.4 ಅಂತ ತೋರಿಸ್ತಿದೆ. ಸ್ಯಾಟಲೈಟಲ್ಲಿ ಯೂಸ್ ಮಾಡೋ ಕಾಸ್ಟ್ಯೂಮಲ್ಲಿ ನಾನು ಹೆಂಗೆ ಕಾಣ್ತೀನಿ ಅಂತ ನೋಡೋಕೆ ನಿಂತ್ಕೊಂಡೆ, ಬಟ್ ಅದು ಡಿಟೆಕ್ಟ್ ಮಾಡಲೇ ಇಲ್ಲ. ನೀವು ನೋಡ್ತಿರೋದು AI ಮೀನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದೇ ಸಿಸ್ಟಮ್ಗೋಸ್ಕರ ನಮ್ಮ ಇಂಡಿಯನ್ ಗೌರ್ಮೆಂಟ್ HSRP ನಂಬರ್ ಪ್ಲೇಟ್ನ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಇದೇ ರೀತಿ ನಂಬರ್ ಪ್ಲೇಟ್ನ ಈ ಸಿಸ್ಟಮ್ ಡಿಟೆಕ್ಟ್ ಮಾಡುತ್ತೆ. ನೀವು ನೋಡ್ತಿರ್ಬೋದು ಈ ಸಿಸ್ಟಮ್ ಎಷ್ಟು ನೀಟಾಗಿ ಸೆಲ್ ಫೋನ್ನ ಬ್ರಾಸ್ಲೆಟ್ನೆಲ್ಲ ಡಿಟೆಕ್ಟ್ ಮಾಡ್ತಿದೆ ನೋಡಿ. ಸೆಕ್ಯೂರಿಟಿ ಪರ್ಪಸ್ ಈ ಸಿಸ್ಟಮ್ಗಳನ್ನ ಯೂಸ್ ಮಾಡ್ತಾರೆ. ನಮ್ಮ ಟೆಕ್ನಾಲಜಿ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಲ್ಲ. ಇನ್ನೂ ಇಂಟ್ರೆಸ್ಟಿಂಗ್ ಟೆಕ್ನಾಲಜಿನ ನೋಡ್ಕೊಬೋಣ ಬನ್ನಿ. ಏರ್ ಅಟ್ರಾಕ್ಷನ್, ಇದು ಮನೋರಂಜನೆಗೋಸ್ಕರ ಮಾಡಲಾಗಿದೆ. ನಾನು ಜಸ್ಟ್ ಟ್ರೈ ಮಾಡಿದೆ. ಈ ಮ್ಯೂಸಿಯಮಲ್ಲಿ 3 ಫ್ಲೋರ್ಗಳಿದೆ, ಬೇರೆ ಬೇರೆ ಸೆಕ್ಷನ್ ಇದೆ. ನಾನು ಫನ್ ಸೆಕ್ಷನಲ್ಲಿ ಇದ್ದೀನಿ. ಫನ್ ಸೆಕ್ಷನಲ್ಲಿ ಸುಮ್ಮನಿದ್ರೆ ಹೆಂಗೆ? ಅಲ್ಲ, ವೆಯ್ಟ್ನ ಹೆಂಗೆ ಮೇಲೆ ಎತ್ತಬೋದು ಅಂತ ಲಾಜಿಕ್ ಆಗಿ, ವೆಯ್ಟ್ಗಳನ್ನ ಮೇಲ್ಗಡೆ ಹೆಂಗೆ ಎತ್ಬೋದು ಅಂತ ರಾಟೆಯಿಂದ ಈಸಿಯಾಗಿ ಬರುತ್ತೆ ಮೇಲ್ಗಡೆ ಅಂತ. ಇವರು ನಮ್ಮ ಆಫೀಸ್ ಕೊಲೀಗ್ ರಂಜಿತ್. ಇವರು ಮಾಡಿರೋದು ಎಲೆಕ್ಟ್ರಿಕಲ್ ಇಂಜಿನಿಯರ್, ಬಟ್ ಇಂಜಿನಿಯರಿಂಗ್ ಮಾಡುವಾಗ ತುಂಬಾ ಸಾಧನೆಗಳು ಮಾಡಿದ್ದಾರೆ. ಇವತ್ತು ನನ್ನ ಇಂಜಿನಿಯರ್ ಮಾಡ್ತೀನಿ ಅಂತ ಕರ್ಕೊಬಂದಿದ್ದಾರೆ. ಇದು ಈಸಿಯಾಗಿ ಎತ್ಬೋದು ಅಂತ. 1 2 3 4 4 ವೀಲ್ ಇದೆ. ಇದು 3 ಇದೆ, ಅದರಲ್ಲಿ 2 ಇದೆ, ಅದರಲ್ಲಿ 1 ಇದೆ. ವೀಲ್ ಎಷ್ಟಿರುತ್ತೆ ಅಷ್ಟು ಈಸಿಯಾಗಿ ಬರುತ್ತೆ. ನಾವೆಲ್ಲ ಚಿಕ್ಕವ್ರು ಇರಬೇಕಾದ್ರೆ ಇದೆಲ್ಲ ಸಿಂಪಲ್ ಅಂತ ಅನ್ಕೋತಿದ್ವಿ, ಆದರೆ ಇದರಲ್ಲಿ ಇಷ್ಟು ದೊಡ್ಡ ಸೈನ್ಸ್ ಇದೆ ಅಂತ ಇವತ್ತೇ ಗೊತ್ತಾಗಿದ್ದು. ಸಿಂಪಲ್ ಲಾಜಿಕಲ್ಲೇ ದೊಡ್ಡ ಸೈನ್ಸ್ ಇರೋದು. ಇದು ಯಾರಿಗೆ ತಾನೇ ಗೊತ್ತಿಲ್ಲ, ಚಂದ್ರಯಾನ್ 3 ಲ್ಯಾಂಡರ್ ವಿಕ್ರಮ್ ರೀಸೆಂಟಾಗಿ ಇಸ್ರೋದವ್ರು ಲಾಂಚ್ ಮಾಡಿದ್ದು. ಹಾಟ್ ಏರ್ ಇಂಜಿನ್, ಡೀಸೆಲ್ ಇಂಜಿನ್, ಸ್ಟೀಮ್ ಬಾಯ್ಲರ್. ಇಲ್ಲಿ ನಿಮಗೆ ಟೆಕ್ನಾಲಜಿ ಯಾವ ರೀತಿ ಅಪ್ಡೇಟ್ ಆಗ್ತಾ ಬಂದಿದೆ ಅಂತ ನೋಡ್ಬೋದು. ಓಲ್ಡ್ ಲೇತ್ ಜಾಬ್ ಶಾಪ್, ಲೇತ್ ಮಿಷಿನ್, ಓಲ್ಡ್ ಪ್ರಿಂಟರ್. ಈ ಅಂಕಲ್ ಒಬ್ರು ಮಗನಿಗೆ ಗೊತ್ತಿಲ್ಲದೆ ಇರೋದನ್ನ ಗೊತ್ತಿರೋ ಥರ ಹೇಳ್ತಾ ಇದ್ದಾರೆ. ಇದು ಸ್ವಿಚ್ ಟೈಪ್ಸ್, ಸ್ವಿಚ್ ಯಾವ ಥರ ವರ್ಕ್ ಆಗುತ್ತೆ ಅಂತ ತೋರಿಸಿದ್ದಾರೆ. ರಂಜಿತ್ ಅವರು ಇದನ್ನು ತಿರುಗಿಸ್ತಾನೆ ಇದ್ದಾರೆ. ಏನಾಗ್ತಿದೆ ಅಂತ ಗೊತ್ತಿಲ್ಲ, ಆದರೆ ಏನಾದರೂ ಒಂದು ಆಗುತ್ತೆ ಅನ್ನೋ ನಂಬಿಕೆ. ಅವ್ರಿಗೆ ಕ್ಲಿಯರಿಟಿ ಸಿಗ್ತಾ ಅಂತ ನನಗಂತೂ ಗೊತ್ತಾಗಿಲ್ಲ. ಜಿಪ್ಪರ್, ಸಿಂಪಲಾಗಿ ನೋಡ್ಬೇಡಿ, ವೆರಿ ಇಂಪಾರ್ಟೆಂಟ್. ಯಾಕಂತ ಗೊತ್ತಲ್ವಾ? ಕ್ಯಾಮ್ರಾ ಲೆನ್ಸ್, ಕ್ಯಾಮ್ರಾ ಯಾವ ರೀತಿ ಆಪ್ರೇಟ್ ಮಾಡುತ್ತೆ ಅಂತ ತೋರಿಸಿದ್ದಾರೆ. ರಂಜಿತ್ ಅವರು ಎಕ್ಸ್ಪ್ಲೇನ್ ಮಾಡಿದ್ದು ಸೀಟ್ ಬೆಲ್ಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಅದನ್ನು ಮುಗಿಸ್ಕೊಂಡು ಎಲೆಕ್ಟ್ರೋ ಟೆಕ್ನಿಕ್ ಸೆಕ್ಷನಿಗೆ ಬಂದ್ವಿ.
ರಂಜಿತ್ ಅವರು ನೋಡಿದ ತಕ್ಷಣ ಉಜ್ಜಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವ್ರು ಏನಪ್ಪ ಮಾಡ್ತಿದ್ದಾರೆ ಅಂತ ಕ್ವಶನ್ ಬಂತು. ವೆಯ್ಟ್ ಜಾಸ್ತಿ ಆಗುತ್ತೆ, ಫ್ರಿಕ್ಷನ್. ಏನೋದ 66 ಇವ್ರು ಏನು ತೋರಿಸಿದೆ ಅಂತ ಗೊತ್ತಾಯ್ತಾ? ಎಲೆಕ್ಟ್ರೋ ಮೂವ್ಮೆಂಟ್. ನನಗೆ ಎಲೆಕ್ಟ್ರೋ ಮೂವ್ಮೆಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ವ್ಯಾಕ್ಯೂಮ್ ಟ್ಯೂಬ್ಸ್, ಸೋಲಾರ್ ಕಾರ್ ಬಿಸಿಲಿಗೆ ಒಳ್ಳೇದೆ, ಆದರೆ ಮಳೆಗಾಲದಲ್ಲಿ ಕಷ್ಟ. ಆದರೆ ಈಗ ಮಳೆನೇ ಬರ್ತಿಲ್ವಲ್ಲ. ಹಾಗೆ ಸಬ್ಸ್ಟೇಷನ್ಸ್, ಡಿಸ್ಟ್ರಿಬ್ಯೂಷನ್, ಆಮೇಲೆ ಇಂಡಸ್ಟ್ರಿ ಬರುತ್ತೆ, ಆಮೇಲೆ ಆಫೀಸ್, ಡೊಮೆಸ್ಟಿಕ್. ಮನೆಯಲ್ಲಿ ಪವರ್ನ ಯಾವುದಕ್ಕೆಲ್ಲ ಯೂಸ್ ಮಾಡ್ತೀವಿ ಅಂತ ತೋರಿಸಿದ್ದಾರೆ. ಪವರ್ ಎಷ್ಟು ಇಂಪಾರ್ಟೆಂಟ್ ಅಲ್ವ. ಆದರೆ ನನಗನ್ಸಿದ್ದು ಪವರ್ನ ಪರ್ಫೆಕ್ಟಾಗಿ ಯೂಸ್ ಮಾಡೋದಂದರೆ ಹೆಣ್ಮಕ್ಳೇ ಅನಿಸುತ್ತೆ. ಈ ಫೋನ್ಗಳಿಂದ ಮಾತಿಗೆ ವ್ಯಾಲ್ಯೂ ಇತ್ತು. ಈಗ 5G ಬಂದಿದ್ದರಿಂದ ಮಾತಿಗೂ ವ್ಯಾಲ್ಯೂ ಇಲ್ಲ, ಮನುಷ್ಯರಿಗೂ ವ್ಯಾಲ್ಯೂ ಇಲ್ಲ. ಹಲೋ ಹಲೋ ಹಲೋ, ಏನದು? ವಿಡಿಯೋ ಫೋನ್. ಅಲ್ಲೇ ಬ್ರೋ, ಅಲ್ಲೇ. ಹಲೋ 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 ಅನ್ಕೋಬೇಡಿ, ಇದನ್ನು ನೋಡ್ಬಿಟ್ಟು ಟ್ರೀಸ್ ಅಂತ ಅನ್ಕೋಬೇಡಿ, ಇದೆಲ್ಲ ಕೇಬಲ್ಸ್. ಹೆಲೋ ಹಾಯ್ ಬೆಂಗಳೂರು, ನಾನು ನಿಮ್ಮ ಸುಜಿತ್ ಶೆಟ್ಟಿ. ನಾನಿವತ್ತು ನಿಮಗೆ ವೆದರ್ ರಿಪೋರ್ಟ್ ಹೇಳಕ್ಕೆ ಬಂದಿದ್ದೀನಿ. ಬೆಂಗಳೂರು ಇವತ್ತು ಫುಲ್ ಹಾಟ್ ಟೆಂಪ್ರೇಚರಲ್ಲಿದೆ. ಮಳೆ ಬರೋ ಎಲ್ಲ ಸಾಧ್ಯತೆಗಳಿದೆ, ಆದರೆ ಬಂದರೆ ಮಾತ್ರ 10 ಮಿನಿಟ್ಸ್ 5 ಮಿನಿಟ್ಸ್ ಅಷ್ಟೇ. ವೆದರ್ ರಿಪೋರ್ಟ್ ನ್ಯೂಸ್ ಚಾನಲ್ ಅವರು ಯಾವ ರೀತಿ ಕೊಡ್ತಾರೆ ಅಂತ ಗೊತ್ತಾಯ್ತಲ್ಲ. ಈಗ ಓಲ್ಡ್ ಕಂಪ್ಯೂಟರ್ CPU ಮಾನಿಟರ್ಗಳನ್ನ ನೋಡ್ಕೊಬೋಣ ಬನ್ನಿ. CPU ಎಲ್ಲ ಮೊದಲೆಲ್ಲ ಎಷ್ಟು ಸಣ್ಣದಾಗಿತ್ತು ನೋಡಿ, ಈಗಲೇ ದೊಡ್ಡ ದೊಡ್ಡದು ಮಾಡ್ತಿದ್ದಾರೆ. ಲೈಫಲ್ಲಿ ಎಲ್ಲ ಮಿಕ್ಸ್ ಇರಬೇಕು, ಇಲ್ಲಾಂದರೆ ಲೈಫ್ ಬೋರ್ ಅನಿಸುತ್ತೆ. ಬನ್ನಿ ಮತ್ತೆ ಫನ್ ಸೆಕ್ಷನ್ ನೋಡ್ಕೊಬೋಣ. ಇವ್ರು ಅವ್ರಿಗೆ ಏನೋ ಹೇಳ್ತಿದ್ರು ಪಾಪ, ಅಷ್ಟೊತ್ತಿಗೆ ನಾವು ಎಂಟ್ರಿ ಕೊಟ್ವಿ. ಏನಿಲ್ಲ, ಓ ಈ ಅಣ್ಣ ಇಲ್ಲೂ ಏನೋ ಹೇಳ್ತಿದ್ದಾರೆ. ಈ ಅಣ್ಣಂಗೆ ಏನೋ ಗೊತ್ತಾಗಿದೆ, ಅದನ್ನು ಹೇಳ್ತಾ ಇದ್ದಾರೆ. ಲಾಸ್ಟಿಗೆ ಅವ್ರ ರಿಯಾಕ್ಷನ್ ಮಾತ್ರ ಮುಂದೋಣ ನಡಿ ಅಂತಿದ್ರು. ನದಿಗಳಲ್ಲಿ ಎಷ್ಟೋ ಪ್ರಾಣ ಹೋಗೋಕ್ಕೆ ಈ ಸುಳಿಗಳೇ ಕಾರಣ. ಎಲ್ಲ ಕಡೆ ತಿರುಗಿಸಿ ಏನು ತಿಳ್ಕೊಂಡ್ರೂ ಗೊತ್ತಿಲ್ಲ, ಆದರೆ ಏನಾದರೂ ಒಂದು ತಿಳ್ಕೊಂಡಿರ್ತಾರೆ ಅಂತ ನಂಗನ್ಸುತ್ತೆ. ಒಂದು ಹುಡುಗಿ ವ್ಯಾ ಅಂತ ಹೋದ್ಲು, ನನಗಂತೂ ಏನೂ ಅನ್ನಿಸ್ಲೇ ಇಲ್ಲ. ಹಿಂಗೆ ಬಂದವರೆಲ್ಲ ಒತ್ತಿ ಹಾಳು ಮಾಡಿದ್ದಾರೆ. ವೈರಸ್ಗಳು ಬಯೋಸ್ಕೋಪಿಂದ ಯಾವ ಥರ ಕಾಣುತ್ತೆ ಅಂತ ನೋಡ್ಕೊಬೋಣ ಬನ್ನಿ. ಸ್ನೇಹಿತರೆ, ಮ್ಯೂಸಿಯಮಲ್ಲಿ ಏನೆಲ್ಲ ಇದೆ ಅಂತ ತೋರಿಸಿದ್ದೀನಿ. ನಿಮಗೆ ಕಂಪ್ಲೀಟ್ ಕ್ಲಿಯರಿಟಿ ಡೀಟೇಲ್ಸ್ ಬೇಕಂದರೆ ಮ್ಯೂಸಿಯಂ ಬಂದು ನೋಡೋದೇ ಒಳ್ಳೆಯದು. ಜೇಮ್ಸ್ ವಾಟ್ಸನ್, ಫ್ರಾನ್ಸಿಸ್ ಕ್ರಿಕ್ DNA ಕಂಡುಹಿಡಿದವರು. ಈ ಮ್ಯೂಸಿಯಂ ಬಂದಮೇಲೆ ನನಗನ್ಸಿದ್ದು, ಯಾವುದೇ ಸ್ಟೂಡೆಂಟ್ಸ್ಗೆ 10th ಆದಮೇಲೆ ಯಾವ್ದು ಕೋರ್ಸ್ ಮಾಡೋದಂತ ಕನ್ಫ್ಯೂಸ್ ಇರುತ್ತೆ, ಅಂಥ ಸ್ಟೂಡೆಂಟ್ಸ್ನ ಕರ್ಕೊಬಂದಿಲ್ಲಿ ಈ ಮ್ಯೂಸಿಯಮಲ್ಲಿ ಬಿಡಬೇಕು. ಅವ್ರಿಗೆ ಯಾವುದ್ರ ಮೇಲೆ ಕ್ಲಿಯರಿಟಿಯಾಗಿ ಇಂಟ್ರೆಸ್ಟ್ ಇದೆ ಆ ಟಾಪಿಕ್ ಮೇಲೆ ಕೋರ್ಸ್ ಮಾಡಿಸೋದು ಒಳ್ಳೆಯದು ಅಂತ ನನಗನ್ನಿಸ್ತು. ಇದರಿಂದ ನಮ್ಮ ಇಂಡಿಯಾ ನೆಕ್ಸ್ಟ್ ಜನ್ರೇಷನ್ಗೆ ಒಳ್ಳೊಳ್ಳೆ ಸೈಂಟಿಸ್ಟ್ಗಳನ್ನ ನೋಡ್ಬೋದು. ಸ್ಯಾಟಲೈಟ್ ಮಾನಿಟರಿಂಗ್ ಸಿಸ್ಟಮ್, ಇದು ಇಸ್ರೋ ಲಾಂಚ್ ಮಾಡಿದ ಸ್ಯಾಟಲೈಟ್ಗಳು. ಸೈಂಟಿಸ್ಟ್ಗಳಂದರೆ ಎಲ್ಲರಿಗೂ ಗೊತ್ತಿರೋದು ತುಂಬಾ ಕಡಿಮೆ ಅಂತ ಅನ್ಕೋತೀನಿ, ಆದರೆ ಇವ್ರು ಮಾತ್ರ ಇಡೀ ಪ್ರಪಂಚನೇ ಇಷ್ಟಪಡೋ ವ್ಯಕ್ತಿ, ಡಾಕ್ಟರ್ APJ ಅಬ್ದುಲ್ ಕಲಾಂ. ಇವ್ರ ಬಗ್ಗೆ ಹೇಳೋದಕ್ಕಿಂತ ಕೇಳೋದೇ ತುಂಬಾ ಜಾಸ್ತಿ ಇದೆ. ನಿಮ್ಗೊಂದು ವಿಷಯ ಗೊತ್ತಾ? ಎಲ್ಲ ಪ್ಲ್ಯಾನೆಟಲ್ಲೂ ನಿಮ್ಮ ವೆಯ್ಟ್ ಸೇಮ್ ಇರುತ್ತೆ ಅಂತ ಅಂದ್ಕೊಂಡಿರ್ತೀರ, ಬಟ್ ರಾಂಗ್. ಎಲ್ಲ ಪ್ಲ್ಯಾನೆಟಲ್ಲೂ ವೆಯ್ಟ್ ಡಿಫ್ರೆಂಟ್ ಇರುತ್ತೆ. ಈ ವಿಷಯ ನನಗೆ ಗೊತ್ತಾಗಿದ್ದು ಇದ್ರ ಮೇಲೆ ನಿಂತ ಮೇಲೇ. ನನ್ನ ವೆಯ್ಟು ಬೇರೆ ಬೇರೆ ಪ್ಲ್ಯಾನೆಟಲ್ಲಿ ಎಷ್ಟೆಷ್ಟಿರುತ್ತೆ ಅಂತ ನನಗೆ ತಿಳಿಸ್ತು. ರಿಯಲ್ ಆಗಿ ಬೇರೆ ಪ್ಲ್ಯಾನೆಟ್ಗಂತೂ ಹೋಗೋಕ್ಕಾಗಲ್ಲ. ಹಾಗೆ ಸುಮ್ಮನೆ ಹಿಂಗೆ ನೋಡಿಕೊಂಡೆ ಬೇರೆ ಪ್ಲ್ಯಾನೆಟಲ್ಲಿ ಹೆಂಗೆ ಕಾಣ್ತೀನಿ ಅಂತ. ನನ್ನ ಡ್ರೆಸ್ ನೋಡಿ ನಂಗೆ ಅನಿಸಿದ್ದು ನಾನು ಭೂಮಿಗೆ ಮಾತ್ರ ಫಿಕ್ಸು, ಬೇರೆ ಪ್ಲ್ಯಾನೆಟಲ್ಲಿ ನಾನು ಮ್ಯಾಚ್ ಆಗಲ್ಲ.
ನಮ್ಮ ಸೋಲ್ಜರ್ ಟೆಕ್ನಿಕಲ್ ಕಮ್ಯುನಿಕೇಷನ್ ಈ ರೀತಿ ಇರುತ್ತೆ. ಇಂಟರ್ನೆಟ್ ಯಾವ ರೀತಿ ಅಪ್ಡೇಟ್ಸ್ ಆಗಿದೆ ಅಂತ ನೋಡ್ಬೋದು. ಫಸ್ಟ್ ಜನ್ರೇಷನ್, ಸೆಕೆಂಡ್ ಜನ್ರೇಷನ್, ಥರ್ಡ್ ಜನ್ರೇಷನ್, ಫೋರ್ತ್ ಜನ್ರೇಷನ್, ಫಿಫ್ತ್ ಜನ್ರೇಷನ್, ನೆಕ್ಸ್ಟ್ ಈಗ ಸಿಕ್ಸ್ತ್ ಜನ್ರೇಷನ್ ಬರಕ್ಕೆ ರೆಡಿ ಇದೆ. ಆರ್ಮಿಗಳಲ್ಲಿ ಯೂಸ್ ಮಾಡೋ ರಾಕೆಟ್ಗಳು. ಜೋಸೆಫ್ ಜಾನ್ ಥಾಮಸ್ ಬಯಾಲಜಿ ಸೈಂಟಿಸ್ಟ್. ಏನು ಮಾಡಿದ್ರು ಗೊತ್ತಿಲ್ಲ, ಸುಮ್ಮನೆ ಕೂತಿದ್ರು ಅಂತ ವಿಡಿಯೋ ಮಾಡಿಕೊಂಡೆ. ಈ ಬುಕ್ಕಿಗೆ ಮೇಲ್ಗಡೆ ಪ್ರೊಜೆಕ್ಟ್ರಿಂದ ವಿಜುವಲ್ಸ್ ಬೀಳ್ತಿರೋದು, ಮನೇಲಿ ಯೂಸ್ ಮಾಡೋಕ್ಕೆ ಒಳ್ಳೆಯದು. ಇಷ್ಟು ವಿಡಿಯೋ ಕಂಪ್ಲೀಟಾಗಿ ನೀವು ನೋಡಿದರೆ ಈ ಮಾತು ನಿಮಗೆ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್. ಆ್ಯಕ್ಚುಲಿ ಇವತ್ತು ಇಂಟರ್ನ್ಯಾಷನಲ್ ಲೇಬರ್ಸ್ ಡೇ, ಅದರಿಂದ ನಮಗೆ ರಜಾ ಇತ್ತು. ಆಫೀಸಲ್ಲಿ ಮೆಂಟಲಿ ಸ್ಟ್ರೆಸ್ ಮಾಡ್ಕೊಳ್ಳೋ ಲೇಬರ್ಸಿಗೆ ರಜಾ ಕೊಟ್ಟಿದ್ದಾರೆ. ಹೊರಗಡೆ ಈ ಬಿಸಿಲಿಗೆ ದೈಹಿಕವಾಗಿ ಶ್ರಮಿಸೋ ಎಷ್ಟೋ ಕಾರ್ಮಿಕರಿಗೆ ರಜಾ ಕೊಟ್ಟಿಲ್ಲ. ನಾವು ಬರಬೇಕಾದ್ರೆ ಎಷ್ಟೋ ಕಾರ್ಮಿಕರು ಕೆಲಸ ಮಾಡ್ತಿರೋದನ್ನ ನೋಡಿದೆ. ಆದರೂ ಎಲ್ಲ ರೀತಿ ಲೇಬರ್ಸಿಗೂ ಲೇಬರ್ಸ್ ಡೇಯ ಶುಭಾಶಯಗಳು. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಮಾಡೋ ಸಪೋರ್ಟಿಂದ ಇನ್ನು ಮುಂದೆ ಹೊಸದಾಗಿ ಏನಾದರೂ ವಿಡಿಯೋ ಮಾಡೋ ಪ್ರಯತ್ನ ನಾನು ಮಾಡ್ತೀನಿ. ವಿಧಾನಸೌಧನ ಹೊರಗಡೆಯಿಂದನೇ ನೋಡಿಕೊಂಡು ಮಲ್ಲೇಶ್ವರಂ ಸೈಡ್ ಬಂದ್ವಿ. ವಿಧಾನಸೌಧ ನಮ್ಮ ಬೆಂಗಳೂರಿಗೆ ಪ್ರೌಡ್ ಫೀಲ್. ಆದರೆ ಇದರೊಳಗಿರೋ ಪೊಲಿಟಿಷಿಯನ್ಸ್ ಯಾವ ರೀತಿ ಇದ್ದಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ 12 ಮಿನಿಟ್ಸ್ ವ್ಯಾಲ್ಯೂಯಬಲ್ ಟೈಮ್ನ ನನಗೆ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಥ್ಯಾಂಕ್ಸ್. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.